ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಜ್ಞಾನಗಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯ 8ನೇ ತರಗತಿಯ ವಿದ್ಯಾರ್ಥಿಗಳೇ, ಈ ದಿನ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸ ಭಾಗದ ಅಧ್ಯಾಯ 3 ಪ್ರಾಚೀನ ಭಾರತದ ನಾಗರಿಕತೆಗಳು, ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯಾಸಗಳನ್ನು ನಾವಿವತ್ತು ನೋಡೋಣ. ಫಸ್ಟ್ ಮೈನ್ ನೋಡೋದಾದರೆ, ಈ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಮೊದಲನೆಯ ಒಂದು ಪ್ರಶ್ನೆ, ಸಿಂಧೂ ಸರಸ್ವತಿ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡುಬಂದಿರುವ ಲಿಪಿಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. ಉತ್ತರ ಚಿತ್ರ ಲಿಪಿ. ಎರಡನೇ ಪ್ರಶ್ನೆ, ಸಿಂಧೂ ಸರಸ್ವತಿ ನಾಗರಿಕತೆಯ ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಡ್ಯಾಶ್ ಆಗಿತ್ತು. ಈ ಪ್ರಶ್ನೆಗೆ ಉತ್ತರ ಲೋತಾಲ್. ಮೂರನೇದು, ಮಳೆ ನೀರನ್ನು ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆಯ ತಾಣ ಡ್ಯಾಶ್ ಧೋಲವೀರ. ಮಕ್ಕಳೇ, ಈಗ ನಾವು ಸೆಕೆಂಡ್ ಮೈನ್ಗೆ ಹೋಗೋಣ. ಸಂಕ್ಷಿಪ್ತವಾಗಿ ಉತ್ತರಿಸಿ. ಇದರಲ್ಲಿ 4ನೇ ಪ್ರಶ್ನೆನ ನೋಡೋಣ ನಾವಿಲ್ಲಿ. ಸಿಂಧೂ ಸರಸ್ವತಿ ನಾಗರಿಕತೆಯ ಸ್ನಾನದ ಕೊಳಗಳು ಹೇಗೆ ರಚನೆಯಾಗಿದ್ದವು? ಈ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ಸಿಂಧೂ ಸರಸ್ವತಿಯ ನಾಗರಿಕತೆಯಲ್ಲಿ ಸ್ನಾನದ ಕೊಳವನ್ನು ಇಟ್ಟಿಗೆಗಳಿಂದ ಕಟ್ಟಲಾಗಿತ್ತು. ಕೊಳದ 2 ಕಡೆಗಳಲ್ಲಿ ಇಳಿಯುವ ಮೆಟ್ಟಿಲುಗಳಿದ್ದವು. ಕೊಳದ ಸುತ್ತಲೂ ಕೊಠಡಿಗಳಿದ್ದವು. ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ನಿರ್ಮಿಸಿದ್ದರು. ಕೊಳಕ್ಕೆ ನೀರಿನ ಪೂರೈಕೆ ಬಾವಿಯಿಂದ ಆಗುತ್ತಿತ್ತು. ಈ ಸ್ನಾನದ ಕೊಳವು ಮೊಹೆಂಜೊದಾರೊವಿನಲ್ಲಿ ಸಿಕ್ಕಿದೆ. ಈಗ ನಾವು ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆಗಳಲ್ಲಿ ಈ ಮೈನಲ್ಲಿ ಎರಡನೇ ಒಂದು ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಪ್ರಶ್ನೆ ಸಂಖ್ಯೆ 5, ಸಿಂಧೂ ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ಎಂಬುದನ್ನು ವಿವರಿಸಿ. ಉತ್ತರವನ್ನು ನೋಡೋಣ. ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ಸುಸಜ್ಜಿತವಾದ ನಗರ ನಿರ್ಮಾಣ ವ್ಯವಸ್ಥೆ ಇತ್ತು. ನಗರಗಳು ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ದವು. ಇಟ್ಟಿಗೆಗಳಿಂದ ಕಟ್ಟಿದ್ದ ಚರಂಡಿಯನ್ನು ಚಪ್ಪಡಿಗಳಿಂದ ಮುಚ್ಚಲಾಗಿತ್ತು. ಮನೆಯ ಮೋರಿಗಳನ್ನು ಹೊರಗಿನ ಚರಂಡಿಗೆ ಹೊಂದಿಸಲಾಗಿತ್ತು. ಚರಂಡಿಗಳನ್ನು ಶುಚಿಯಾಗಿಡಲು ಅಲ್ಲಲ್ಲಿ ರಂಧ್ರಗಳನ್ನು ನಿರ್ಮಿಸಿದ್ದರು. ಮನೆಗಳು ರಸ್ತೆ ಚರಂಡಿಗಳನ್ನು ಕ್ರಮಬದ್ಧವಾಗಿ ನಿರ್ಮಿಸಿದ್ದರು. ನಂತರದ ಪ್ರಶ್ನೆ ಸಂಖ್ಯೆ 6, ಸಿಂಧೂ ಸರಸ್ವತಿ ನಾಗರಿಕತೆಯ ಸಾಂಸ್ಕೃತಿಕ ವಿವರಗಳನ್ನು ತಿಳಿಯಲು ದೊರೆತಿರುವ ಕುರುಹುಗಳನ್ನು ಪಟ್ಟಿ ಮಾಡಿ. ನೋಡೋಣ ಮಕ್ಕಳೀಗ. ಲೋಹ ಹಾಗೂ ಬೆಲೆ ಬಾಳುವ ಹರಳುಗಳು, ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹಗಳು, ಬಗೆ ಬಗೆಯ ಚಿತ್ತಾರಗಳುಳ್ಳ ಮಡಿಕೆಗಳು, ಚಿತ್ರಲಿಪಿ, ಕಲ್ಲು ದಂತಗಳ ಮೇಲಿನ ಕೆತ್ತನೆ, ಮರದ ಪೀಠೋಪಕರಣಗಳು, ಡೋಲು ಮತ್ತು ತಂತಿಯ ವಾದ್ಯಗಳು, ಇವೆಲ್ಲವೂ ಕೂಡ ಸಿಂಧೂ ಸರಸ್ವತಿ ನಾಗರಿಕತೆಯ ಒಂದು ಸಾಂಸ್ಕೃತಿಕ ವಿವರಗಳನ್ನು ತಿಳಿಯೋದಕ್ಕೆ ಅಂತ ನಮಗೆ ಸಿಕ್ಕಿರ್ತಕ್ಕಂತಹ ಒಂದು ಕುರುಹುಗಳು ಅಥವಾ ಆಧಾರಗಳು ಆಗಿದ್ದಾವೆ. ನಂತರದ ಪ್ರಶ್ನೆ, ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ವಿವರಿಸಿ. ಉತ್ತರವನ್ನು ನೋಡೋಣ ಮಕ್ಕಳೇ. ಸಿಂಧೂ ಸರಸ್ವತಿ ಜನರು ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿದ್ದರು. ಗೋಧಿ, ಬಾರ್ಲಿ ಹಾಗೂ ಕಾಳು ಬೆಳೆಯುತ್ತಿದ್ದರು. ಬೇಟೆ ಮತ್ತು ಮೀನುಗಾರಿಕೆ ವ್ಯಾಪಕವಾಗಿತ್ತು. ಪಶುಪಾಲನೆ ಮಾಡುತ್ತಿದ್ದರು. ಸೌರಾಷ್ಟ್ರ, ದಕ್ಕನ್, ಬಲೂಚಿಸ್ತಾನಗಳೊಂದಿಗೆ ವ್ಯಾಪಾರ ಮಾಡುತ್ತಿದ್ದರು. ನಂತರ ನಾವು 8ನೇ ಪ್ರಶ್ನೆನ ನೋಡೋಣ ಮಕ್ಕಳೇ. ಪೂರ್ವ ವೇದ ಕಾಲ ಹಾಗೂ ಉತ್ತರ ವೇದ ಕಾಲದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಹಾಗೂ ಆರ್ಥಿಕ ವ್ಯವಸ್ಥೆಯನ್ನು ವಿಶ್ಲೇಷಿಸಿ. ಇಲ್ಲಿ ನಾವು ಪೂರ್ವ ವೇದಗಳ ಕಾಲ ಹಾಗೂ ಉತ್ತರ ವೇದಗಳ ಕಾಲದ ಒಂದು ವ್ಯವಸ್ಥೆಗಳು ಏನಿತ್ತು ಅನ್ನೋದನ್ನು ನೋಡೋದಾದರೆ, ಪೂರ್ವ ವೇದಗಳ ಕಾಲದ ಬಗ್ಗೆ ಮೊದಲು ನೋಡೋಣ. ಈ ಸಮಾಜದಲ್ಲಿ 4 ವರ್ಣಗಳು ಇದ್ದವು. ವೃತ್ತಿಯ ಆಧಾರದ ಮೇಲೆ ವರ್ಣ ನಿರ್ಧಾರವಾಗುತ್ತಿತ್ತು. ಮಹಿಳೆಯರಿಗೆ ಸಮಾನ ಸ್ಥಾನಮಾನವಿತ್ತು. ವಿಧವಾ ವಿವಾಹ ಜಾರಿಯಲ್ಲಿತ್ತು. ಪಶುಸಂಗೋಪನೆ ಮತ್ತು ಕೃಷಿಯಲ್ಲಿ ಜನರು ತೊಡಗಿದ್ದರು. ಈಗ ನಾವು ಉತ್ತರ ವೇದಗಳ ಕಾಲದ ವ್ಯವಸ್ಥೆಯನ್ನು ನೋಡೋಣ. ಹುಟ್ಟಿನಿಂದ ವ್ಯಕ್ತಿಯ ಜಾತಿ ನಿರ್ಧಾರವಾಗುತ್ತಿತ್ತು. ಮಹಿಳೆಯರಿಗೆ ಸಮಾನ ಸ್ಥಾನಮಾನ ಇರಲಿಲ್ಲ.
ವಿಧವಾ ವಿವಾಹ ಪದ್ಧತಿಯನ್ನು ನಿಷೇಧಿಸಲಾಯಿತು. ಪರದಾ ಪದ್ಧತಿ, ಬಾಲ್ಯ ವಿವಾಹ, ವರದಕ್ಷಿಣೆ ಅಸ್ತಿತ್ವಕ್ಕೆ ಬಂದವು. ಬೇಟೆ ಮತ್ತು ಪಶುಪಾಲನೆಗಿಂತ ಕೃಷಿಯು ಪ್ರಮುಖ ಉದ್ಯೋಗವಾಯಿತು. ಇಷ್ಟು ಕೂಡ ಭಾರತದ ಪ್ರಾಚೀನ ನಾಗರಿಕತೆಗಳು ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಭ್ಯಾಸಗಳು ಆಗಿದ್ದಾವೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಮತ್ತೊಂದು ಅಧ್ಯಾಯದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಇನ್ನಷ್ಟು ಅಧ್ಯಾಯಗಳಿಗೆ ಪ್ರಶ್ನೋತ್ತರಗಳು ಅಥವಾ ಅಭ್ಯಾಸಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.